ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ನವಿತಾ ಜೈನ್. ಕರ್ನಾಟಕದಲ್ಲಿ ಸಾಲುತ್ತಿಲ್ಲ ವರುಣನ ಕೃಪೆ. ಈವರೆಗೆ ಸುರಿದ ಮಳೆ ವಾಡಿಕೆಗಿಂತ ಕಡಿಮೆ. ಕರಾವಳಿ ಮಲೆನಾಡಿನಲ್ಲಿ ಈ ಬಾರಿ ಕಡಿಮೆ ಮಳೆಯಾಗಿದೆ. ಆ ಕಾರಣಕ್ಕಾಗಿಯೇ ಈಗ ವರುಣ ಅವಕೃಪೆ ತೋರಿದಾನೆ. ಅಂದ್ರೆ ಆತನ ಕೃಪೆ ಇದ್ರೂ ಕೂಡ ಈಗ ಕೃಷಿಗೆ ಇದು ಸಾಲ್ತಾ ಇಲ್ಲ. ಈವರೆಗೆ ಸುರಿದ ಮಳೆ ವಾಡಿಕೆಗಿಂತ ಕಡಿಮೆಯಾಗಿದೆ. ಎಲ್ಲೆಲ್ಲಿ ಕರಾವಳಿ ಮಲೆನಾಡಿನಲ್ಲಂತೂ ಈ ಸಲ ಭಾರಿ ಕಡಿಮೆ ಮಟ್ಟದಲ್ಲಿ ಮಳೆಯಾಗಿದೆ. ಕರಾವಳಿ ಮಲೆನಾಡಿನಲ್ಲಿ ಕೇವಲ 37% ಕಡಿಮೆ ಮಳೆಯಾಗಿದೆ. ಕೊಡಗು ಜಿಲ್ಲೆಯಲ್ಲಿ 43% ಮಳೆ ಕಡಿಮೆಯಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ 40% ಕಡಿಮೆ ಮಳೆಯಾಗಿದೆ. ಈ ವಾರ ಉತ್ತಮ ಮಳೆಯಾಗುವಂತಹ ನಿರೀಕ್ಷೆ ಕೂಡ ಇದೆ. ಆ ಒಂದು ನಿರೀಕ್ಷೆ ಸರಿ ಆಗತ್ತಾ, ಸತ್ಯ ಆಗತ್ತಾ ಅನ್ನೋದನ್ನ ರೈತರು ಕಾದು ನೋಡ್ತಾ ಇದ್ದಾರೆ. ಆಗಸ್ಟ್ 6ರ ಒಳಗೆ ಉತ್ತಮ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದೆ. ಉತ್ತಮ ಮಳೆಯನ್ನು ಆಗಿಲ್ಲದಿದ್ರೆ ಆಗ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಕಷ್ಟ ಇರಲಿದೆ. ಸದ್ಯಕ್ಕೆ ಡ್ಯಾಂಗಳಂತೂ ತಕ್ಕ ಮಟ್ಟಿಗೆ ತುಂಬಿವೆ. ಇನ್ನು ಕೆಆರ್ಎಸ್ ನಲ್ಲಿ ಸದ್ಯ 50 TMC ನೀರಿದೆ. ಹಾಗೆಯೇ 60 TMC ನೀರಿನ ಅವಶ್ಯಕತೆ ಇನ್ನೂ ಕೂಡ ಇದೆ. ಹಾಗಾಗಿ ಈಗ ಆತಂಕಕ್ಕೆ ಒಳಗಾಗ್ತಾ ಇರೋದು ಕೃಷಿಕರು. ಯಾಕಂದ್ರೆ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ. ಈ ಸಲ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಪ್ರತಿ ವರ್ಷ ಆಗೋದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಮಳೆಯಾಗಿರೋದು ಇದು ಒಂದು ರೀತಿಯಲ್ಲಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಬೆಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತಂಕಕ್ಕೆ ಕಾರಣ ಆಗಿರುವಂತಹ ವಿಚಾರ. ಸೊ ಇನ್ನೂ ಕೂಡ 60 TMC ನೀರಿನ ಅವಶ್ಯಕತೆ ಇದೆ. ಈಗಾಗಲೇ 50% ಮಾತ್ರ ನೀರು ಆಗಿರೋದು, ತುಂಬಿರೋದು. ಡ್ಯಾಂಗಳು ತಕ್ಕ ಮಟ್ಟಿಗೆ ತುಂಬಿದೆ. ಕರ್ನಾಟಕದಲ್ಲಿ ವರುಣನ ಕೃಪೆವೇ ಸಾಲ್ತಾ ಇಲ್ಲ. ಉತ್ತಮ ಮಳೆ ಏನಾದ್ರೂ ಆಗಿಲ್ಲ ಅನ್ಕೊಳ್ಳಿ, ಮುಂದೆ ಪರಿಸ್ಥಿತಿ ಅಂತೂ ತುಂಬಾ ಕಷ್ಟ ಆಗತ್ತೆ. ಸದ್ಯಕ್ಕೆ ಡ್ಯಾಂಗಳು ತಕ್ಕ ಮಟ್ಟಿಗೆ ತುಂಬಿದೆ. ಆದ್ರೆ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ ಇಲ್ಲಿಯವರೆಗೂ. ಕರಾವಳಿ ಆಗಿರ್ಬೋದು, ಮಲೆನಾಡಿನ ಭಾಗದಲ್ಲಿ ಪ್ರತಿ ವರ್ಷ ಜೂನ್ ಜುಲೈ ಸಂದರ್ಭದಲ್ಲಿ ಎಷ್ಟು ಮಳೆ ಆಗುತ್ತಲ್ಲ, ಆಗಸ್ಟ್ ಸಂದರ್ಭದಲ್ಲಿ ಎಷ್ಟು ಮಳೆ ಆಗುತ್ತಲ್ಲ, ಅಷ್ಟು ಮಳೆ ಆಗಿಲ್ಲ. ಈಗ ನಿರೀಕ್ಷೆ ಇರೋದು ಆಗಸ್ಟ್ 6ರವರೆಗೆ ಏನಾದ್ರೂ ಮಳೆ ಆಗುತ್ತಾ. ಆ ಒಂದು ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆದ್ರೆ ಕಷ್ಟ ಇಲ್ಲ ಅಂತ ಅಂದ್ಕೊಳ್ಳಿ, ಬಹಳ ಕಷ್ಟ ಇದೆ. ಮುಂದಿನ ದಿನಗಳಲ್ಲಿ ಬಹಳ ಕಷ್ಟವನ್ನ ಎದುರಿಸಬೇಕಾಗುತ್ತೆ. ಈಗಾಗಲೇ ಒಂದು ಕಡೆ ಜೂನ್ ಮತ್ತು ಜುಲೈನಲ್ಲಿ ಯಾವ ರೀತಿಯಾಗಿ ವಾಡಿಕೆಯಷ್ಟು ಮಳೆ ಆಗಬೇಕಾಗಿತ್ತು ಆ ಮಳೆ ಕೂಡ ಕಂಡು ಬಂದಿಲ್ಲ ಅನ್ನೋದನ್ನ ನೋಡಬಹುದು. ಇಲ್ಲಂದ್ರೆ ಜೂನ್ ಮತ್ತು ಜುಲೈನಲ್ಲಿ ನಾವು ನೋಡಕ್ಕೆ ಹೋದ್ರೆ ಬಿಟ್ಟು ಬಿಡದೆ ಮಳೆ ಸುರಿಯುತ್ತೆ. ಎಲ್ಲಾ ಕಡೆ ಕೂಡ ನಾವು ಮಳೆಯದ್ದೇ ಸುದ್ದಿ ಆಗತ್ತೆ. ಬಟ್ ಈ ಸಲ ಅಂತಹ ಸಿಚುವೇಶನ್ ನಿರ್ಮಾಣ ಆಗಿಲ್ಲ ಅನ್ನೋದನ್ನ ನೋಡಬಹುದು. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ ಕಳಸ, ವಾಡಿಕೆಗಿಂತಲೂ ಈ ಸಲ ಕಡಿಮೆ ಮಳೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಳೆಯ ನಿರೀಕ್ಷೆ ಇದೆಯಾ ಮುಂದಿನ ದಿನಗಳಲ್ಲಿ ಅಂತ ಹೇಳಿ, ಏನೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗಬಹುದು? ನವಿತಾ, ಮುಂದಿನ ಒಂದು ವಾರ ಮಳೆಯ ವಿಚಾರದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಬಹುದು. ಎಸ್ಪೆಷಲಿ ಆಗಸ್ಟ್ 6ನೇ ತಾರೀಕಿನ ಒಳಗೆ ಸಾಕಷ್ಟು ಪ್ರಮಾಣದಲ್ಲಿ ರಾಜ್ಯ ಮಳೆಯನ್ನ ನಿರೀಕ್ಷೆ ಮಾಡಬಹುದಾಗಿದೆ. ಈ ಒಂದು ಮಳೆ ತುಂಬಾನೇ ಪ್ರಮುಖವಾಗಿ, ಅದರಲ್ಲೂ ಹೆಚ್ಚಾಗಿ ಕಾವೇರಿ ಬೆಲ್ಟ್ ನಲ್ಲಿ ಬೇಕಾಗತ್ತೆ. ಯಾಕೆಂದ್ರೆ ಕಾವೇರಿ ನೀರಿನ ಒಂದು ನದಿ ಪಾತ್ರ ಏನಿದೆ, ಆ ಒಂದು ಭಾಗದಲ್ಲಿ ಬೀಳುವಂತಹ ಮಳೆ ಕೇವಲ ಆ ಒಂದು ಭಾಗದ ರೈತರು ಮತ್ತು ಜನಸಾಮಾನ್ಯರ ಬಳಕೆಗೆ ಮಾತ್ರ ಅಲ್ಲ, ನಾವು ತಮಿಳುನಾಡಿಗೆ ಕೂಡ ಹರಿಬಿಡುವಂತಹ ಒಂದು ನೀರಿನ ಪ್ರಮಾಣ ಅದರಿಂದ ಒಂದು ಗುರುತಾಗುತ್ತೆ. ಸೊ ಒಟ್ಟು ಇಲ್ಲಿವರೆಗೆ ಬಂದಿರುವಂತಹ ಮಳೆ ಏನಿದೆ ನಮಗೆ ಸಾಕು, ಸದ್ಯಕ್ಕೆ ಸಾಕು ಅನ್ನುವಂತ ಪರಿಸ್ಥಿತಿ. ಆದ್ರೆ ಇಷ್ಟೇ ಮಳೆ ಸಾಲೋದಿಲ್ಲ. ಮುಂದಿನ ದಿನಗಳಲ್ಲಿ ಅಂದ್ರೆ ಇಡೀ ವರ್ಷ ನಾವು ಸಸ್ಟೇನ್ ಆಗಬೇಕಾಗಿರುವಂತಹ ಮಳೆ ಬಂದಿಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಯಾವಾಗ್ಲೂ ಕೂಡ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲೇ ಮಳೆ ಆಗುವಂತದ್ದು. ಆದ್ರೆ ಈ ವರ್ಷ ಆ ಭಾಗದಲ್ಲಿ ಕೂಡ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗಿದೆ ಅನ್ನೋದನ್ನ ಹವಾಮಾನ ಇಲಾಖೆ ಹೇಳಿದೆ. 37% ಕಡಿಮೆ ಆಗಿರೋದು ಮಲೆನಾಡಿನಲ್ಲಿ. ಕರಾವಳಿ ಭಾಗದಲ್ಲಿ ಕೂಡ ಸುಮಾರು 40% ಮಳೆ ಈಗಾಗಲೇ ವಾಡಿಕೆಗಿಂತ ಕಡಿಮೆ ಆಗಿದೆ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಅತಿ ಹೆಚ್ಚಿನ ಮಳೆ ಆಗುತ್ತೆ. ಅದರಲ್ಲೂ ಹೆಚ್ಚಾಗಿ ಜುಲೈ ತಿಂಗಳ ಅರ್ಧದ ನಂತರ ಯಾವಾಗ್ಲೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳುವಂತದ್ದು. ಯಾವಾಗ್ಲೂ ಪ್ರವಾಹ ಆಗೋದಿರ್ಬೋದು, ನೆರೆ ಬರೋದಿರ್ಬೋದು, ಅಥವಾ ಹೋದ ವರ್ಷ ನಾವು ಮಲೆನಾಡಿನ ಭಾಗಗಳಲ್ಲಿ ಮಡಿಕೇರಿಯಲ್ಲಿ ನೋಡಿದಂತಹ ಪ್ರವಾಹವನ್ನು ನೆನಪು ಮಾಡಿಕೊಂಡ್ರೆ ಅದೆಲ್ಲವೂ ಈ ಸಂದರ್ಭದಲ್ಲೇ ಆರಂಭ ಆಗಿರುವಂತದ್ದು. ಆದ್ರೆ ಈ ಸಲ ಅಷ್ಟು ಮಳೆ ಬಂದೇ ಇಲ್ಲ. ಒಂದು ವಾರ ಅಂದ್ರೆ ಕೇವಲ 4-5 ದಿನಗಳವರೆಗೆ ಮಳೆ ಬಂದಿದೆ, ನಂತರ ಮಳೆ ಬಿಡುವನ್ನ ಕೊಟ್ಟಿದೆ. ಈ ರೀತಿ ನಿರಂತರವಾಗಿ ಮಳೆ ಬರದೇ ಇರುವಂತಹ ಹಿನ್ನೆಲೆಯಲ್ಲಿ ಡ್ಯಾಂಗಳಲ್ಲಿ ಹೆಚ್ಚಿನ ಪ್ರಮಾಣದ ನೀರು ತುಂಬಿಲ್ಲ.
ಈಗಿರುವಂತಹ ನೀರಿನ ಜೊತೆಯಲ್ಲಿ ಇನ್ನೂ ಸುಮಾರು 60 TMC ಯಷ್ಟು ನೀರಿನ ಅವಶ್ಯಕತೆ ಕರ್ನಾಟಕ ರಾಜ್ಯಕ್ಕಿದೆ. ಯಾಕೆಂದ್ರೆ ನಾವು ಈ ತಿಂಗಳ ಒಂದು ಕೋಟಾನಲ್ಲೇ 23 TMC ಯಷ್ಟು ನೀರನ್ನು ಇನ್ನೂ ತಮಿಳುನಾಡಿಗೆ ಕೊಡುವಂತದ್ದು ಬಾಕಿ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಆಗಸ್ಟ್ 6ನೇ ತಾರೀಕಿನವರೆಗೂ ಕೂಡ ಮಳೆ ಬರುವಂತಹ, ಅದರಲ್ಲೂ ತುಂಬಾ ಜೋರಾದ ಮಳೆ ಬರುವಂತಹ ಒಂದು ಸಂಭವ ಇದೆ. ಎಲ್ಲಾ ಪ್ಯಾರಾಮೀಟರ್ಸ್ ನ ಸ್ಟಡಿ ಮಾಡಿರುವಂತಹ ಹವಾಮಾನ ಇಲಾಖೆ ಮತ್ತು ತತ್ಸಂಬಂಧ ತಜ್ಞರು ಹೇಳುವಂತಹ ಮಾತಿನ ಪ್ರಕಾರ ಮುಂದಿನ ವಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಅಂದ್ರೆ ಈಗ ನಮ್ಗೇನು ಡೆಫಿಸಿಟ್ ಇದೆ ಅಷ್ಟು ಡೆಫಿಸಿಟ್ ನ ತುಂಬುವಷ್ಟರ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ. ಅಂದ್ರೆ ಒಂದು ವಾರದವರೆಗೆ ನಾವು ಭಾರೀ ಪ್ರಮಾಣದ ಮಳೆಯನ್ನ ರಾಜ್ಯ ನಿರೀಕ್ಷೆ ಮಾಡಬಹುದು. ಅದರಲ್ಲೂ ಕಾವೇರಿ ನದಿ ಪಾತ್ರದಲ್ಲಿ ಈ ಒಂದು ಮಳೆಯ ಪ್ರಮಾಣ ಹೆಚ್ಚಿರುತ್ತೆ ಅಂತ. ಒಂದು ವೇಳೆ ಈ ಎಲ್ಲಾ ಲೆಕ್ಕಾಚಾರಗಳು ತಲೆ ಕೆಳಗಾಗಿ ಈ ಒಂದು ವಾರ ಮಳೆ ಬರದೇ ಹೋದ್ರೆ ಆಗ ಮಾತ್ರ ಪರಿಸ್ಥಿತಿ ನಿಜಕ್ಕೂ ಗಂಭೀರವಾಗಲಿದೆ. ನಾವು ಮಳೆಯನ್ನೇ ನಂಬಿಕೊಂಡು ಈ ಸಲ ಅಂತಲ್ಲ, ಪ್ರತಿ ಸಲವೂ ಮಳೆನೇ ನಂಬಿಕೊಂಡು ರೈತರು ಬೆಳೆಗಳನ್ನ ಬೆಳೆಯುವಂತದ್ದು. ಅಂತ ಸಂದರ್ಭದಲ್ಲಿ ಕಳೆದ ಬಾರಿ ಬಂದಂತಹ ನೆರೆಯಿಂದ, ಪ್ರವಾಹದಿಂದ ಸಾಕಷ್ಟು ಹಾನಿಯಾಗಿದೆ. ಅದರಿಂದಾನೇ ಇನ್ನು ರೈತ ಚೇತರಿಸಿಕೊಂಡಿಲ್ಲ. ಅಂತ ಸಂದರ್ಭದಲ್ಲಿ ಈ ಸಲ ಮತ್ತೆ ಬರಗಾಲ ಏನಾದ್ರೂ ಬಂತು ಅಂದ್ರೆ ಈ ಒಂದು ಮಳೆಯ ಪ್ರಮಾಣ ಕಡಿಮೆಯಾಗಿ ಆಗ ಮತ್ತಷ್ಟು ಹೊಸ ಸಮಸ್ಯೆಗಳನ್ನ ಎದುರಿಸುವಂತಹ ಒಂದು ಸಂದರ್ಭ ಬರುತ್ತೆ. ಈಗಾಗಲೇ ರಾಜ್ಯದ ಬೊಕ್ಕಸ ಖಾಲಿ ಆಗಿದೆ. ಕೊರೋನಾ ಸಂದರ್ಭ ಬೇರೆ ಇರೋದ್ರಿಂದ ಅದನ್ನ ಎದುರಿಸೋದಕ್ಕೆ ಬೇಕಾಗಿರುವಂತಹ ಫಂಡ್ಸ್ ಎಕ್ಸ್ಟ್ರಾ ಇದೆ. ಇದೆಲ್ಲದರ ಒಂದು ಜವಾಬ್ದಾರಿ ಜೊತೆನಲ್ಲಿ ಮಳೆಯೂ ಕೈ ಕೊಟ್ರೆ ರಾಜ್ಯದ ಪರಿಸ್ಥಿತಿ ಭೀಕರವಾಗಲಿದೆ ಅನ್ನುವಂಥದ್ದಂತೂ ಸತ್ಯ ಅಂತ ಹೇಳ್ಬೋದು. ನವಿತಾ, ಸೌಮ್ಯ, ಈಗ ಒಂದು ರೀತಿಯಲ್ಲಿ ಈಗ ನೀರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಾರ ಬಹಳ ಇಂಪಾರ್ಟೆಂಟ್ ಅನ್ನೋದನ್ನ ಕೂಡ ಹೇಳಿದ್ರಿ. ಈ ಒಂದು ವಾರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗುವಂತಹ ಚಾನ್ಸಸ್ ಅಂತ ಹೇಳಿ ಯಾವ ಕಾರಣಕ್ಕೆ ಕಡಿಮೆ ಆಗಿದೆ, ಅಥವಾ ಒಂದು ವೇಳೆ ಆಗದಿದ್ರೆ ಪರ್ಯಾಯ ಮಾರ್ಗಗಳೇನು? ಮೋಡ ಬಿತ್ತನೆ ಮಾಡುವಂತಹ ಪ್ರಯತ್ನಗಳು ಈ ಹಿಂದೆ ಕೂಡ ಆಗಿದ್ದನ್ನು ನೋಡಿದ್ವಿ. ಅಂತಹ ಪ್ರಯತ್ನಗಳು ಮಾಡಬೇಕಾಗತ್ತಾ, ಹೇಗೆ? ಈ ಒಂದು ವಾರದ ಮಳೆ ಏನು ನಿರೀಕ್ಷೆ ಮಾಡ್ತಾ ಇದೆ ರಾಜ್ಯ, ಆ ಒಂದು ವಾರದ ಮಳೆಯ ಮೇಲೆನೆ ಎಲ್ಲಾ ತೀರ್ಮಾನಗಳು ಕೂಡ ನಿಂತಿದೆ ಅಂತ ಹೇಳ್ಬೋದು ನವಿತಾ. ಯಾಕೆಂದ್ರೆ ಪ್ರತಿದಿನ ಅಂದ್ರೆ ಕಳೆದ ಒಂದು ವಾರದಿಂದ ಪ್ರತಿದಿನ ಇದ್ರ ಬಗ್ಗೆ ತಜ್ಞರು ಮತ್ತು ಈ ಒಂದು ನೀರಾವರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇವರೆಲ್ಲರೂ ಕೂಡ ಸಭೆಗಳನ್ನ ಸೇರ್ತಲೇ ಇದ್ದಾರೆ. ಯಾವ್ಯಾವ ರೀತಿನಲ್ಲಿ ಮೋಡದ ಓಡಾಟಗಳು, ಚಲನೆಗಳಿದೆ ಅನ್ನೋದನ್ನ ಕೂಡ ಅವರು ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ಪ್ಯಾರಾಮೀಟರ್ಸ್ ಅನ್ನ ನೋಡಿದ್ರೆ ನೇಷನ್ ವೈಡ್ ಇಂದ ಒಂದು ಪ್ಯಾರಾಮೀಟರ್ ನ ಸ್ಟಡಿ ಮಾಡ್ತಾರೆ. ಜೊತೆಗೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಯಾವ ರೀತಿಯ ಫಾರ್ಮೇಶನ್ಸ್ ಆಗ್ತಾ ಇದೆ, ಗಾಳಿಯ ಒಂದು ವೇಗ ಮತ್ತು ಓಟ ಯಾವ ದಿಕ್ಕಿನಲ್ಲಿದೆ, ಇದೆಲ್ಲದನ್ನು ಕೂಡ ಕೂಲಂಕುಷವಾಗಿ ಸ್ಟಡಿ ಮಾಡಿದಂತ ಸಂದರ್ಭದಲ್ಲಿ ಮುಂದಿನ ಒಂದು ವಾರ ಖಡಾಖಂಡಿತವಾಗಿ ಮಳೆ ಬರುತ್ತೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಒಂದು ವೇಳೆ ಇದು ಆಗದಿದ್ರೆ ಮುಂದಿನ ಒಂದು ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸ್ಥಿತಿಯಲ್ಲಿ ರಾಜ್ಯ ಇಲ್ಲ ಅಂತಾನೆ ನಾವು ಹೇಳಬಹುದು. ಮೋಡ ಬಿತ್ತನೆಯನ್ನ ಅನೇಕ ವರ್ಷಗಳಿಂದ ಮಾಡ್ತಾ ಬಂದಿದೆ ರಾಜ್ಯ ಸರ್ಕಾರ ಒಂದು ಪರ್ಯಾಯವಾಗಿ. ಆದ್ರೆ ಈ ಸಲ ಬಹುಶಃ ಮೋಡ ಬಿತ್ತನೆ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ ಅಂತ ಕಾಣುತ್ತೆ. ನಾನಾಗ್ಲೇ ಹೇಳಿದಾಗೆ ರಾಜ್ಯದ ಬೊಕ್ಕಸದಲ್ಲಿ ಈಗ ಅಷ್ಟು ದೊಡ್ಡ ಮಟ್ಟಿಗಿನ ಹಣ ಇಲ್ಲ. ಸೊ ಹಾಗಾದ್ರೆ ಪರ್ಯಾಯ ಮಾರ್ಗ ಏನು ಅನ್ನುವಂಥದ್ದನ್ನ ನೋಡ್ಬೇಕು. ಅದ್ರ ಜೊತೆಗೆ ಜನರ ಓಡಾಟ ಇರ್ಬೋದು ಅಥವಾ ಮಾರುಕಟ್ಟೆ ಇರ್ಬೋದು, ಅದೆಲ್ಲವೂ ಕೂಡ ಕಡಿಮೆ ಆಗಿರೋದ್ರಿಂದ ಬಹುಶಃ ಅಂದುಕೊಂಡದಕ್ಕಿಂತ ಕಡಿಮೆ ಮಟ್ಟದಲ್ಲಿ ಏನಾದ್ರೂ ಹಾನಿ ಆಗ್ಬೋದಾ ಅನ್ನುವಂತ ಲೆಕ್ಕಾಚಾರಗಳು ಕೂಡ ಇದೆ. ಈ ಎಲ್ಲದಕ್ಕೂ ಒಂದು ಸ್ಪಷ್ಟ ಉತ್ತರ ಸಿಗ್ಬೇಕು ಅಂದ್ರೆ ನಾವು ಬಹುಶಃ ಈ ಒಂದು ವಾರದ ಮಳೆಗೆ ಕಾಯಲೇಬೇಕು ಅಂತ ಅನ್ಸುತ್ತೆ ನವಿತಾ. ಥ್ಯಾಂಕ್ ಯು ಸೌಮ್ಯ ಡೀಟೇಲ್ಸ್ಗೆ. ತೆರೆಕಣಾಂಬಿ ಪ್ರಥಮ ದರ್ಜೆ ಕಾಲೇಜು ಸ್ಥಳಾಂತರ ಆಗಿದ್ದು